ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 7 ದಶರಥನ ಮಂತ್ರಿಗಳ ವರ್ಣನೆ. ಮಹಾತ್ಮನು ಶೂರನು ಇಕ್ಷ್ವಾಕು ವಂಶೋತ್ಪನ್ನನೂ ಆದ ಆ ರಾಜನಿಗೆ ಸದ್ಗುಣಿಗಳು ರಾಜನೀತಿ ತಜ್ಞರು ರಾಜನ ಇಂಗಿತವನ್ನರಿತು ಆತನಿಗೆ ಹಿತವಾದುದನ್ನು ಪ್ರಿಯವಾದುದನ್ನು ಎಸಗತಕ್ಕವರಾದ 8 ಜನ ಮಂತ್ರಿಗಳಿದ್ದರು. ಇವರು ರಾಜನಲ್ಲಿ ಅನುರುಕ್ತರಾಗಿ ಯಾವಾಗಲೂ ರಾಜ್ಯ ಕಾರ್ಯದಲ್ಲೇ ಆಸಕ್ತರಾದ ಶುದ್ಧಾತ್ಮರಾಗಿದ್ದರು. ಇವರ ಹೆಸರುಗಳು ಅನುಕ್ರಮವಾಗಿ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ, ಸುಮಂತ್ರ. ಆ ರಾಜನಿಗೆ ಪ್ರೀತಿಪಾತ್ರರಾದ ವಸಿಷ್ಠ, ವಾಮದೇವ ಎಂಬುವರು ಪುರೋಹಿತರಾಗಿದ್ದರು. ಇವರು ಮಂತ್ರಿಗಳಾಗಿಯೂ ಇದ್ದರು. ಇವರೆಲ್ಲರೂ ವಿದ್ಯಾವಂತರಾಗಿ ವಿನಯ ಸ್ವಭಾವ ಉಳ್ಳವರು, ಆತ್ಮ ಪ್ರಶಂಸೆಗೆ ಲಜ್ಜೆ ಪಡತಕ್ಕವರು, ಚತುರರು, ಜಿತೇಂದ್ರಿಯರು, ಶ್ರೀಮಂತರು, ಮಹಾತ್ಮರು, ಶಾಸ್ತ್ರವನ್ನರಿತವರು, ಪರಾಕ್ರಮಿಗಳೂ ಆಗಿದ್ದರು. ಕೀರ್ತಿಶಾಲಿಗಳು, ಆಡಿದ ಮಾತಿನಂತೆ ನಡೆಯತಕ್ಕವರು, ತೇಜಸ್ಸಿನಿಂದಲೂ ಕ್ಷಮಾಗುಣದಿಂದಲೂ ಖ್ಯಾತಿ ಪಡೆದು ಯಾವಾಗಲೂ ಮಂದಹಾಸದೊಡನೆಯೇ ಮಾತನಾಡುವವರು, ಕೋಪದಿಂದಾಗಲಿ ಅರ್ಥಕಾಮಗಳ ದೆಸೆಯಿಂದಾಗಲಿ ಒಂದು ಸುಳ್ಳು ಮಾತನ್ನೂ ಆಡುವವರಲ್ಲ. ತಮ್ಮ ಜನಗಳಲ್ಲಾಗಲಿ ಪರರಲ್ಲಾಗಲಿ ನಡೆಯತಕ್ಕ ವಿಷಯಗಳಲ್ಲಿ ಇವರಿಗೆ ತಿಳಿಯದೆ ಯಾವುದೊಂದೂ ಇರುತ್ತಿರಲಿಲ್ಲ. ನಡೆಯುತ್ತಿರುವ ವಿಷಯಗಳನ್ನು, ನಡೆದ ವಿಷಯಗಳನ್ನು ಗೂಢಾಚಾರರಿಂದ ತಿಳಿದುಕೊಳ್ಳುತ್ತಿದ್ದರು. ಈ ಮಂತ್ರಿಗಳು ವ್ಯವಹಾರದಲ್ಲಿ ಸಮರ್ಥರು. ಇವರ ಮಿತ್ರಭಾವವು ಚೆನ್ನಾಗಿ ಪರೀಕ್ಷಿಸಲ್ಪಟ್ಟಿತ್ತು. ಶಿಕ್ಷೆ ವಿಧಿಸಬೇಕಾದ ಕಾಲ ಒದಗಿದರೆ ತಮ್ಮ ಮಕ್ಕಳನ್ನೂ ಶಿಕ್ಷೆಗೆ ಗುರಿ ಮಾಡತಕ್ಕವರು, ಧನವನ್ನು ಶೇಖರಿಸುವುದರಲ್ಲೂ ಸೈನ್ಯವನ್ನು ಕೂಡಿಸುವುದರಲ್ಲಿಯೂ ಯುಕ್ತಿವಂತರು, ನಿರಪರಾಧಿಯಾಗಿದ್ದರೆ ತಮಗೆ ದ್ವೇಷಿಯಾಗಿದ್ದರೂ ಶಿಕ್ಷಿಸರು, ವೀರರು, ನಿಯಮಬದ್ಧರಾಗಿ ಉತ್ಸಾಹ ಉಳ್ಳವರು ಆಗಿ ರಾಜನೀತಿಯನ್ನು ಅನುಸರಿಸುತ್ತಿದ್ದರು. ನಮ್ಮ ದೇಶದಲ್ಲಿದ್ದ ಶುದ್ಧಾತ್ಮರನ್ನು ಯಾವಾಗಲೂ ರಕ್ಷಿಸುತ್ತಿದ್ದ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಹಿಂಸೆ ಮಾಡದ ರೀತಿಯಲ್ಲಿ ಇವರು ರಾಜ್ಯದ ಕೋಶವನ್ನು ವೃದ್ಧಿಪಡಿಸುತ್ತಿದ್ದರು. ಮನುಷ್ಯನ ಶಕ್ತಿಗನುಗುಣವಾಗಿ ಅವನು ತಡೆಯತಕ್ಕಷ್ಟು ತೀಕ್ಷ್ಣವಾದ ಶಿಕ್ಷೆಯನ್ನು ಕೊಡುತ್ತಿದ್ದರು. ಹೀಗೆ ಶುದ್ಧಾತ್ಮರು, ಚೆನ್ನಾಗಿ ತಿಳಿದವರು, ಎಲ್ಲರೂ ಒಂದೇ ವಿಧವಾದ ಅಭಿಪ್ರಾಯವುಳ್ಳವರೂ ಆದ ಮಂತ್ರಿಗಳು ಇರುತ್ತಿರಲಾಗಿ ಆ ಪಟ್ಟಣದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಸುಳ್ಳಾಡತಕ್ಕ ಮನುಷ್ಯನು ಒಬ್ಬನಾದರೂ ಇರಲಿಲ್ಲ. ಪರಸ್ತ್ರೀಯರಲ್ಲಿ ಆಸಕ್ತನಾದ ದುಷ್ಟ ಮನುಷ್ಯನು ಒಬ್ಬನೂ ಇರಲಿಲ್ಲ. ಆ ಪಟ್ಟಣವು ಸಮಸ್ತ ರಾಜ್ಯವು ಶಾಂತಿಯಿಂದ ಕೂಡಿದ್ದಿತ್ತು. ಆ ಮಂತ್ರಿಗಳು ಉತ್ತಮವಾದ ವಸ್ತ್ರಗಳನ್ನು ಲಕ್ಷಣವಾಗಿರುವಂತೆ ಧರಿಸುತ್ತಾ ಸೌಶೀಲ್ಯದಿಂದಿದ್ದರು. ಎಚ್ಚರಿಕೆಯಿಂದ ನ್ಯಾಯ ದೃಷ್ಟಿಗನುಸಾರವಾಗಿ ರಾಜನ ಹಿತವನ್ನು ನೋಡಿಕೊಳ್ಳುತ್ತಾ ಗುಣದೋಷಗಳನ್ನು ಗ್ರಹಿಸುತ್ತಾ ಇದ್ದು ಅವರ ಸಾಮರ್ಥ್ಯಕ್ಕಾಗಿ ಖ್ಯಾತಿಗೊಂಡವರು. ಬುದ್ಧಿ ನಿರ್ಧಾರಗಳಿಂದಾಗಿ ಅವರು ಇತರ ದೇಶಗಳಲ್ಲಿ ಕೂಡ ಖ್ಯಾತಿ ಪಡೆದರು. ಸಂಧಿ ಮಾಡಿಕೊಳ್ಳುವವರು ಮತ್ತು ಯುದ್ಧದ ಮರ್ಮವನ್ನರಿತವರು, ಸ್ವಭಾವದಿಂದಲೇ ಸಂಪತ್ತುಳ್ಳವರು, ಮಂತ್ರಾಲೋಚನೆಗಳನ್ನು ಗುಟ್ಟಾಗಿಡುತ್ತಾ ಒಳ್ಳೆಯ ಬುದ್ಧಿಶಾಲಿಗಳೊಡನೆ ವ್ಯವಹರಿಸುವಾಗ ಮಧುರವಾಗಿ ಸಂಕ್ಷೇಪವಾಗಿ ವರ್ತಿಸುವರು. ಅವರು ನೀತಿಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು, ಯಾವಾಗಲೂ ಪ್ರಿಯವನ್ನೇ ನುಡಿಯತಕ್ಕವರು. ನಿರ್ದೋಷಿಯಾದ ದಶರಥನು ಇಂತಹ ಗುಣಯುಕ್ತರಾದ ಮಂತ್ರಿಗಳಿಂದ ಕೂಡಿ ಭೂಮಿಯನ್ನಾಡುತ್ತಿದ್ದನು. ಚಾರರಿಂದ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಅಧರ್ಮವನ್ನು ದೂರ ಮಾಡಿ ಪ್ರಜೆಗಳನ್ನು ಧರ್ಮದಿಂದ ಸಂತೋಷಗೊಳಿಸುತ್ತಾ ಪಾಲಿಸುತ್ತಿದ್ದನು. ಸತ್ಯಸಂಧನೆಂದು ದಾನಿಯೆಂದು 3 ಲೋಕಗಳಲ್ಲೂ ಪ್ರಖ್ಯಾತನಾಗಿ ಪುರುಷ ಶ್ರೇಷ್ಠನಾದ ದಶರಥನು ಅಯೋಧ್ಯೆಯಲ್ಲಿದ್ದುಕೊಂಡು ಈ ಸಮಸ್ತ ಭೂಮಂಡಲವನ್ನು ಆಳುತ್ತಿದ್ದನು. ಸನ್ಮಿತ್ರರನ್ನು, ವಿಧೇಯರಾದ ಸಾಮಂತ ರಾಜರನ್ನು ಉಳ್ಳವನಾಗಿ ತನ್ನ ಶಕ್ತಿ ಸಾಮರ್ಥ್ಯದಿಂದ ಎಲ್ಲ ವಿಘ್ನಗಳನ್ನು ನಿವಾರಿಸಿದ್ದನು. ಈತನಿಗೆ ಸಮಾನವಾದ ಅಥವಾ ಈತನನ್ನು ಮೀರತಕ್ಕ ಶತ್ರು ಒಬ್ಬನೂ ಇರಲಿಲ್ಲ. ಈ ಪ್ರಕಾರ ಈ ರಾಜನು ದೇವಲೋಕವನ್ನು ಇಂದ್ರನು ಆಳತಕ್ಕ ರೀತಿಯಲ್ಲಿ ಈ ಜಗತ್ತನ್ನು ಪಾಲಿಸುತ್ತಿದ್ದನು. ಮಂತ್ರಾಲೋಚನೆಯಲ್ಲಿಯೂ ರಾಜ್ಯಕ್ಕೆ ಹಿತವನ್ನು ಮಾಡುವುದರಲ್ಲಿಯೂ ಯುಕ್ತಿವಂತರಾಗಿ ಚತುರರು, ಸಮರ್ಥರು, ರಾಜನಲ್ಲಿ ಅನುರಕ್ತರೂ ಆದ ಮಂತ್ರಿಗಳಿಂದ ಕೂಡಿದವನಾಗಿ ಉದಯವಾದ ಸೂರ್ಯನು ತೇಜೋಮಯವಾದ ಕಿರಣಗಳಿಂದ ಕೂಡಿರುವ ರೀತಿಯಲ್ಲಿ ಆ ರಾಜನು ಬೆಳಗುತ್ತಿದ್ದನು.